ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಮಾನ್ಯರ ಮಸಲವಾಡದ ಆರಾಧ್ಯ ದೈವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇದೇ ತಿಂಗಳು 10 ಉತ್ಸವದ ಅಂಗವಾಗಿ 10, 11, 12ರಂದು ಕಳಸೋತ್ಸವ, ಸೋಮವಾರ ರಥೋತ್ಸವ ಹಾಗೂ ಅಗ್ನಿಕುಂಡ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಗ್ರಾಮದ ಯುವಕರ ತಂಡ ಆಡಲಿರುವಂತಹ ಸಾಮಾಜಿಕ ನಾಟಕ ರೈತನ ಕತ್ತು ಭೂಮಿಗೆ ಬಿತ್ತು ಎಂಬ ಸುಂದರ ಸಾಮಾಜಿಕ ನಾಟಕವೂ ಕೂಡ ಜರುಗಲಿದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಮಡಿ ಮೈಲಿಗೆಯಿಂದ ಜನರು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಲಿದ್ದಾರೆ. ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದಾದ್ಯಂತ ಜನರು ಆಗಮಿಸಿ ವೀರಭದ್ರೇಶ್ವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ. ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದಾದ್ಯಂತ ಭಕ್ತರು ಆಗಮಿಸಿ ಶ್ರೀ ವೀರಭದ್ರೇಶ್ವರನ ಆಶೀರ್ವಾದಕ್ಕೆ ಪಾತ್ರರಾಗಲಿದ್ದಾರೆ. ಕಳಸೋತ್ಸವ ಹಾಗೆಯೇ ಮಂಗಳವಾರ ರಥೋತ್ಸವ, ಬುಧವಾರದಂದು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಅಗ್ನಿಕುಂಡ ಮಹೋತ್ಸವ ಜರುಗಲಿದೆ. ಈ 3 ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ನೆರವೇರ್ತಾ ಇದೆ. ನಾಡಿನಾದ್ಯಂತ ವಿವಿಧ ಜಿಲ್ಲೆಗಳಿಂದ ಆಗಮಿಸುವಂಥ ಭಕ್ತಾದಿಗಳು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ನೈವೇದ್ಯವನ್ನು ಸಮರ್ಪಿಸಿ ಭಕ್ತಿ ಕಾಣಿಕೆಯನ್ನು ಕೊಡುವುದರ ಮೂಲಕ ತಮ್ಮ ಇಷ್ಟಾರ್ಥಗಳು ಈಡೇರಲೆಂದು ಬೇಡಿಕೊಂಡು ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಭಾಳ ವಿಶೇಷವಂತ ಹೇಳಿದರೆ ಈ ಒಂದು ಜಾತ್ರಾ ಮಹೋತ್ಸವ ರುದ್ರತಾಂಡವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಡಿವಂತಿಕೆಗೆ ಭಾಳ ವಿಶೇಷವಾಗಿ ಈ ಒಂದು ಭಾಗದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸುಕ್ಷೇತ್ರ ಮಾನ್ಯರ ಮಸಲವಾಡ ಗ್ರಾಮದಲ್ಲಿ ಇಡೀ ಊರನ್ನು ಸ್ವಚ್ಛಗೊಳಿಸಿ ಭಾಳ ಮಡಿವಂತಿಕೆಯಿಂದ ಊರಿನ ಪ್ರಮುಖ ಬೀದಿಗಳನ್ನು ಕೂಡ ಸ್ವಚ್ಛಗೊಳಿಸಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಬುಧವಾರದ ದಿನ ಬಯಲು ಬಸವೇಶ್ವರ ದೇವಸ್ಥಾನದಿಂದ ನೇರವಾಗಿ ಅಗ್ನಿಕುಂಡವನ್ನು ಪ್ರವೇಶ ಮಾಡ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕಾಣ್ತೇವೆ. ಈ ವರ್ಷವೂ ಕೂಡ ಸ್ಥಳೀಯ ಕಲಾವಿದರಿಂದ ನಾಟಕದ ಒಂದು ಪ್ರದರ್ಶನ ಇದೆ. ಹಾಗೆಯೇ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ವತಿಯಿಂದ ಸಮಾನ ಮನಸ್ಕರ ಗೆಳೆಯರ ಬಳಗದಿಂದ ಸತತ 3 ವರ್ಷಗಳಿಂದ ಒಂದು ಅಗ್ನಿಕುಂಡದ ದಿನದಂದು ಮಹಾಪ್ರಸಾದದ ಸೇವೆಯನ್ನು 3 ವರ್ಷಗಳಿಂದ ಕೈಗೊಳ್ತಾ ಬರ್ತಾ ಇದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಈ ನಾಡಿನ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭಾಳ ಅತ್ಯುತ್ತಮವಾಗಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜಾತ್ರಾ ಮಹೋತ್ಸವ ಜರುಗಲಿದೆ. ಬನ್ನಿ, ಎಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಿ ನಿಮ್ಮ ಜೀವನದ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಸ್ವಾಮಿಯ ಆಶೀರ್ವಾದ ನಮಗೂ ನಿಮಗೆಲ್ಲರಿಗೂ ಕೂಡ ಸದಾ ಇರಲಿ. ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ. ಹೋಗೋಣ ಬನ್ನಿ, ಜಾತ್ರೆಗೆ ಹೋಗೋಣ, ಜಾತ್ರೆಗೆ ಹೋಗೋಣ ಬನ್ನಿ, ಜಾತ್ರೆಗೆ ಹೋಗೋಣ. ಕಮ್ಮರ ಕೇಡಿನ ಕಲಿವೀರಭದ್ರನ, ಕಮ್ಮರ ಕೇಡಿನ ಕಲಿವೀರಭದ್ರನ ಜಾತ್ರೆಗೆ ಹೋಗೋಣ, ಜಾತ್ರೆಗೆ ಹೋಗೋಣ ಬನ್ನಿ, ಜಾತ್ರೆಗೆ ಹೋಗೋಣ, ಜಾತ್ರೆಗೆ ಹೋಗೋಣ ಬನ್ನಿ, ಜಾತ್ರೆಗೆ ಹೋಗೋಣ.
ತಮಟೆ ಡೊಳ್ಳು ಹಲಗೆ ನಾದಕ್ಕೆ ಹೆಜ್ಜೆಯ ಹಾಕೋಣ. ತಕಧಿಮಿ ಥೈ ಥೈ ಎಂದು ಕುಣಿದು ಹಾಡೋಣ. ಶ್ರೀಪುರವಂತರ ಲಿಂಗವಂತರ ಪಾದಕ್ಕೆ ನಮಿಸೋಣ. ಶ್ರೀಪುರವಂತರ ಲಿಂಗವಂತರ ಪಾದಕ್ಕೆ ನಮಿಸೋಣ. ವೀರಗಾಸೆಯ ನಾಟ್ಯವ ಕಂಡು ಮೈಮನ ಮರೆಯೋಣ. ಜಾತ್ರೆಗೆ ಹೋಗೋಣ ಬನ್ನಿ, ಜಾತ್ರೆಗೆ ಹೋಗೋಣ. ಜಾತ್ರೆಗೆ ಹೋಗೋಣ ಬನ್ನಿ, ಜಾತ್ರೆಗೆ ಹೋಗೋಣ. ಆಂಜನೇಯನಿಗೆ ಲಿಂಗ ದೀಕ್ಷೆಯ ನೀಡಿದ ಮಹಿಮನಿವಾ. ಶ್ರೀನರಸಿಂಹನ ಸೊಕ್ಕನು ಮುರಿದ ಭೀಕರ ಶರಭನಿವಾ. ವೇದಾವತಿಯ ಗಂಗಾ ಸ್ನಾನಕ್ಕೆ ಮನದಿ ನಲಿವನಿವಾ. ವೇದಾವತಿಯ ಗಂಗಾ ಸ್ನಾನಕ್ಕೆ ಮನದಿ ನಲಿವನಿವಾ. ವೇದನೆ ತೀರಿಸಿ ಬಾಳನು ಬೆಳಗುವ ಕರುಣಾಮೂರ್ತಿವಾ. ಜಾತ್ರೆಗೆ ಹೋಗೋಣ ಬನ್ನಿ, ಜಾತ್ರೆಗೆ ಹೋಗೋಣ. ಜಾತ್ರೆಗೆ ಹೋಗೋಣ ಬನ್ನಿ, ಜಾತ್ರೆಗೆ